ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನ. ಫ್ರೆಂಡ್ಸ್, ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 6:30 ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಎದ್ದೇಳೋದು ಎಲ್ಲ 5:30, 5:45 ಆಗುತ್ತೆ. ಆ ಟೈಮಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಇವತ್ತು ಕೂಡ 6:30ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. 6:30ಗೆ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ಮತ್ತು ಕಾಡಲ್ಲೆಲ್ಲ ಫುಲ್ಲು ಆ ಕಡೆ ಗುಡ್ಡ ಎಲ್ಲ ಕಾಣುತ್ತೆ, ಬಟ್ ಅಲ್ಲೆಲ್ಲ ಹಿಮ ಬಿದ್ದಿದೆ. ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಹಾಗಾಗಿ ನಾನು ಡೈಲಿ ನಿಮಗೆ ಒಂದು ಸಲ ಮಾರ್ನಿಂಗ್ ವ್ಯೂಸ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾರ್ನಿಂಗ್ ವ್ಯೂಸ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಮಾರ್ನಿಂಗು ಕಸ ಎಲ್ಲ ಗುಡಿಸ್ಕೊಂಡು ಬಂದು ಹೊರಗಡೆ ಹೊರಾಂಗಣ ಎಲ್ಲನೂ ಗುಡಿಸ್ಕೊಂಡು ಬಂದು ಆದಮೇಲೆ ತುಳಸಿ ಕಟ್ಟೆ ಹತ್ರನೂ ಕೂಡ ನಾನು ನೀರನ್ನ ಹಾಕಿಬಿಟ್ಟು, ಅಂದರೆ ಕ್ಲೀನೆಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ರಂಗೋಲಿ ಕೂಡ ಹಾಕಿದ್ದೆ. ನೀವು ನೋಡ್ತಾ ಇರ್ಬೋದು, ರಂಗೋಲಿ ಚೆನ್ನಾಗಿದೆ ಅಲ್ಲ. ಹಾಗೆಯೇ ನಾನು ಹಿಂದಿನ ದಿನ ರಾತ್ರಿಯೇ ಬಾದಾಮ್ ಕೂಡ ನೆನೆ ಹಾಕಿರ್ತೀನಿ. ಅದನ್ನು ಕೂಡ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅದಾದಮೇಲೆ ಕಸಗಳೆಲ್ಲ ಗುಡಿಸಿ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿದ್ಮೇಲೆ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿದ್ಮೇಲೆ ಬಾದಾಮನ್ನ ತಿಂದ್ಕೊಳ್ತೀನಿ. ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು ಚಿನ್ನಿಮ ಎದ್ದಿರಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ಲು. ಹಾಗಾಗಿ ನಾನು ಕೂಡ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಿಂದಿನ ದಿನ ರಾತ್ರಿಯೇ ನಾನು ಮೊಸರಿಗೆ ಹೆಪ್ಪಾಕಿದ್ದೆ ಅಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಒಂಥರ ಗಿಣ್ಣ ಥರ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮೊಸರು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಮುಂಚೆ ಎಲ್ಲ ತಿಂತಿರಲಿಲ್ಲ ಮೊಸರನ್ನ, ಬಟ್ ಇವಾಗ ಅದು ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಮೊಸರು. ಅಂದರೆ ಇಲ್ಲಿ ಎಮ್ಮೆ ಹಾಲು ಕೊಡ್ತಾರೆ ಅನಿಸುತ್ತೆ ನಮಗೆ. ಎಮ್ಮೆದೋ ಹಸುದ ಗೊತ್ತಿಲ್ಲ ನನಗೆ. ಅಂದರೆ ಅವರಿಗೆ ಮರಾಠಿ ಅಲ್ವಾ, ನನಗೆ ಮರಾಠಿ ಬರಲ್ಲ. ಹಾಗಾಗಿ ನಾನು ಕೂಡ ಕೇಳೋದಕ್ಕೆ ಹೋಗಿಲ್ಲ. ಅವರು ಬೆಳಗ್ಗೆ 7 ಗಂಟೆಗೇ ನಮ್ಮ ಮನೆ ಹತ್ರನೇ ಹಾಲು ಕೊಟ್ಟೋಗ್ಬಿಡ್ತಾರೆ. ಹಾಗಾಗಿ ಅಂದರೆ ಅವ್ರಿಗೆ ಮರಾಠಿ ಬರುತ್ತಲ್ವ, ಹಿಂದಿ ಕೂಡ ಅಷ್ಟಾಗಿ ಬರಲ್ಲ ಅವ್ರಿಗೆ. ಹಾಗಾಗಿ ನಾನು ಕೂಡ ಕೇಳೋದಕ್ಕೆ ಹೋಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಹಾಲು ಮಾತ್ರ. ನಾವು ತಗೊಳ್ಳೋದು ಅರ್ಧ ಲೀಟ್ರ್ ಅಷ್ಟೇ. ಅರ್ಧ ಲೀಟ್ರಿಗೆ ನಾವು ಬೆಳಗ್ಗೆ ಸಂಜೆ ಕಾಫಿ ಮಾಡ್ಕೊಂಡು ಕುಡಿದು ಅಷ್ಟು ಮಿಕ್ಕಿರುತ್ತೆ. ಅದರಲ್ಲಿ ನಾನು ಮೊಸರನ್ನ ಹೆಪ್ಪಾಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ತಿಂಡಿ ಏನಂತ ಹೇಳಿದ್ರೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಉಪ್ಪಿಟ್ಟಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ ಇದಿಷ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಮತ್ತು ಇದು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಅದ್ರ ಪಾಡಿಗೆ ಅದು ರೆಡಿ ಆಗ್ತಾ ಇರುತ್ತೆ. ನಾನಿವತ್ತು ಒಂದು ಥಾಟ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆನೂ ಕೂಡ ಒಂದು ಥಾಟ್ನ ಶೇರ್ ಮಾಡಿದ್ದೆ ನಿಮಗೆ. ಹಾಗೆ ಇವತ್ತೂ ಕೂಡ ಒಂದು ಥಾಟ್ನ ಶೇರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಿದೆ. ಏನಂತ ಹೇಳಿದ್ರೆ, ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ರೂ ಸರಿಯಾಗೇ ಕಾಣಿಸುತ್ತೆ, ಹೌದಲ್ವಾ? ಅದೇ ಆ ಸಂಬಂಧ ಹಲಸೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗಿ ಇದ್ದರೂ ಕೂಡ ತಪ್ಪಾಗಿಯೇ ಕಾಣಿಸುತ್ತೆ. ಈ ಜೀವನವೇ ಹೀಗೆ, ಅವರವರಿಗೆ ಹೇಗೆ ಬೇಕೋ ಹಾಗೆ ಅಲ್ವಾ? ಹೌದಲ್ವಾ ಫ್ರೆಂಡ್ಸ್? ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಥಾಟ್. ತುಂಬಾ ಚೆನ್ನಾಗಿದೆ. ಲೈಫಲ್ಲಿ ಪ್ರತಿಯೊಬ್ರಿಗೂ ಈ ಥರ ಅನಿಸುತ್ತೆ, ಹೌದು ತಾನೆ? ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಎಲ್ಲ ಸಂಬಂಧಗಳು ಚೆನ್ನಾಗಿದ್ದಾಗೆ ನಾವು ಏನು ಮಾಡಿದ್ರೂ ಏನೂ ಅನಿಸಲ್ಲ. ಬಟ್ ಅವ್ರು ತಪ್ಪು ಮಾಡಿದಾಗಲೂ ನಾವು ಏನೂ ಹೇಳಲಿಲ್ಲ ಅಂತ ಅಂದರೆ ನಾವು ಚೆನ್ನಾಗೇ ಇರ್ತೀವಿ. ಅವ್ರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಅಂತ ಹೇಳಿದ್ರೆ ಸಾಕು, ಅಲ್ಲಿಗೆ ಆ ಸಂಬಂಧನೇ ಕೆಟ್ಟೋಗ್ಬಿಡುತ್ತೆ. ನನ್ನ ಜೀವನದಲ್ಲೂ ಕೂಡ ಅದೇ ಥರ ಕೂಡ ಆಗಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡಬೇಕು. ಈ ಥಾಟ್ ನನಗೆ ಇಷ್ಟ ಆಯಿತು. ನನಗೂ ಕೂಡ ಈ ಥರ ಫೀಲ್ ಆಗಿದೆ ಅಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಹೇಗಂತ ಹೇಳಿದ್ರೆ, ಅವ್ರು ಏನು ತಪ್ಪು ಮಾಡಿದ್ರೂ ಏನಂದ್ರೂ ನಾವು ಅನ್ನಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಹೌದಲ್ವ? ಅವರು ಹೇಳಿದ್ದಕ್ಕೆಲ್ಲ ತಲೆ ಹ್ಞೂ ಹ್ಞೂ ಅಂತ ಅನ್ನಿಸ್ಕೊಂಡು ಹೋದರೆ ನಾವು ಚೆನ್ನಾಗೇ ಇರ್ತೀವಿ. ಯಾವಾಗ ನಾವು ಅಪೋಸ್ ಮಾಡ್ತೀವಿ, ನೀವು ಮಾಡ್ತಿರೋದು ತಪ್ಪು, ಅದು ಸರಿ ಇಲ್ಲ ಅಂತ ಅಂದಾಗ ನಾವು ಮಾತಾಡ್ತೀವಲ್ವ, ಆವಾಗಲೇ
ನಾವು ಕೂಡ ಚೆನ್ನಾಗಿರಲ್ಲ, ಸಂಬಂಧಗಳು ಚೆನ್ನಾಗಿರಲ್ಲ. ಹೌದಲ್ವಾ? ಯಾಕೋ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್, ಹಾಗಾಗಿ ಶೇರ್ ಮಾಡಿದೆ. ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಉಪ್ಪಿಟ್ಟಿಗೆಲ್ಲ ಬರೋಣ. ಉಪ್ಪಿಟ್ಟು ಮಾಡೋದಕ್ಕೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ಇವಾಗ ಒಂದು ಬಾಣಲಿನ ಇಟ್ಬಿಟ್ಟು ಆಲ್ರೆಡಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ ಇವತ್ತು. ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಮತ್ತು ಕಡಲೆಬೇಳೆ ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಮಾಗಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಮಾಗಿಸ್ಕೊಳ್ತಾ ಇದ್ದೀನಿ. ನಮಗೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ಫ್ರೈ ಆದ್ರೇ ಇಷ್ಟ ಆಗುತ್ತೆ. ಹಸಿ ಹಸಿ ಇದ್ದರೆ ಇಷ್ಟ ಆಗೋಲ್ಲ ನನಗೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ. ನೋಡಿ, ಇಷ್ಟು ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು. ಇನ್ನು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಲಿ ಅಂತ ಹೇಳಿಬಿಟ್ಟು, ಬೇಗ ಮಾಗಲಿ ಅಂತ ಹೇಳಿಬಿಟ್ಟು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಇಬ್ಬರಿಗೆ ಆಗಿರೋದ್ರಿಂದ ನಾನು ಸ್ವಲ್ಪ ಮಾಡ್ಕೊಳ್ತೀನಿ. ಅಂದರೆ ಒಂದು 1/4 kg ಆಗೋಷ್ಟು ಉಪ್ಪಿಟ್ಟು ಮಾಡಿಕೊಂಡ್ರೆ ಸಾಕಾಗೋಗ್ಬಿಡುತ್ತೆ ನಮ್ಮಿಬ್ಬರಿಗೆ. ಚಿನಿಮನೆಗೂ ಅದರಲ್ಲಿ ಸ್ವಲ್ಪ ಮೊಸರನ್ನ ಕಲಿಸ್ಬಿಟ್ಟು ತಿನ್ನಿಸಿದ್ರೆ ಅವಳು ಕೂಡ ತಿನ್ಕೊಳ್ತಾಳೆ. ಈಗ ನೀರನ್ನ ಆ್ಯಡ್ ಮಾಡಿಬಿಟ್ಟು ಅದು ಕುದಿ ಬಂದು ಆದಮೇಲೆ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಕುದಿಯೋ ಟೈಮಲ್ಲೇ ನಾನು ಆ್ಯಡ್ ಮಾಡ್ಕೊಳ್ತೀನಿ, ಲಾಸ್ಟಲ್ಲಿ ಹಾಕೋದಕ್ಕೆ ಹೋಗಲ್ಲ. ಇವಾಗ ಆಲ್ರೆಡಿ ನಾನು ರವೆನ ಹುರಿದಿಟ್ಕೊಂಡಿದ್ದೆ. ಅಂದರೆ ಅಂಗಡಿಯಿಂದ ತೊಗೊಂಡು ಬಂದು ಇಟ್ಕೊಂಡಾಗ ಅದು ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು, ಹುಳ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟೇ ನಾನು ಅದನ್ನು ಹುರಿದು ಇಟ್ಕೊಂಡು ಬಿಟ್ಟಿರ್ತೀನಿ. ಈಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು ರವೆನ, ಅಂದರೆ 1/4 kg ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಸ್ವಲ್ಪ ತೆಳ್ಳಗಿರೋವಾಗ್ಲೇ ನಾನು ಬಿಟ್ಬಿಡ್ತೀನಿ, ಮತ್ತೆ ರವೆ ಹಾಕೋದಿಲ್ಲ. ಆ ನೀರಲ್ಲಿ ಆ ರವೆ ಹರಳ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಗಟ್ಟಿಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳು ಇದ್ದಾಗಲೇ ಬಿಟ್ಕೊಂಡ್ಬಿಡ್ತೀನಿ ಅಷ್ಟಕ್ಕೇ. ಅದು ನಾವು ತಿಂಡಿ ತಿನ್ನೋದ್ರೊಳಗಡೆ ಸ್ವಲ್ಪ ಗಟ್ಟಿಗೆ ಆಗೋಗ್ಬಿಡುತ್ತಲ್ವ, ಹಾಗಾಗಿ ತೆರಳು ಇರೋವಾಗಲೇ ನಾನು ಬಿಡ್ತೀನಿ. ಅದಾದಮೇಲೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ನನ್ನ ಪುಣ್ಯ ಅನಿಸುತ್ತೆ, ಚಿನ್ನಿಮ್ಮ ಸ್ವಲ್ಪ ಲೇಟಾಗಿ ಎದ್ಬಿಟ್ಲು. ಅಂದರೆ ಅವಳು ಎದ್ದಿದ್ದೆ 8:15 ಆಯಿತು. ನಮ್ಮ ಮನೆಯವರು 8 ಗಂಟೆಗೆ ಬಂದು ಸ್ನಾನ ಮಾಡ್ಕೊಳ್ಳೋದಕ್ಕೆ, ಬಟ್ಟೆ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಅವರು ಕೂಡ ಹೋಗ್ತಾರೆ. ಹಾಗಾಗಿ 8:15ಗೆ ಎದ್ದಿದ್ದು. 8:15ಗೆ ಎದ್ದಿದ್ದಾಗಿಂದ ಲೇಟಾಗಿ ಎದ್ದಿದ್ದರಿಂದ ಅವಳು ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಹೋಯಿತು. ನಾನಿವತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು, ಏನು ಸಾಂಬಾರು ಅಂದರೆ ಸಾಂಬಾರು, ಇದು ಸಾಂಬಾರು ಅಲ್ಲ ದಾಲು ಅಲ್ಲ, ಆ ಥರ ಅನ್ನಕ್ಕೆ ಕಲಿಸ್ಕೊಂಡ್ರೆ ಸಾರಾಗುತ್ತೆ, ಚಪಾತಿಗೆ ಕಲಿಸ್ಕೊಂಡ್ರೆ ದಾಲ್ ಆಗುತ್ತೆ, ಆ ಥರ ಮಾಡ್ಕೊಳ್ತಿದ್ದೆ ನಾನು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಕೂಡ. ಇದು ಚಪಾತಿ, ಅನ್ನಕ್ಕೆ, ಎಲ್ಲದೂ ಕೂಡ, ದೋಸೆಗೆ ಎಲ್ಲದಕ್ಕೂ ಕೂಡ ಜೊತೆಗೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನಾನು ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇದನ್ನು ಉದ್ದಕ್ಕೂ ಕೂಡ ಇದು ಮಾಡ್ಕೊಳ್ಬೋದು, ಅಂದರೆ ಅದು ಎಣ್ಣೆನ ಬೇಯ್ದಾಗ ಫುಲ್ಲು ಮ್ಯಾಶ್ ಆಗೋಗ್ಬಿಡುತ್ತೆ. ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ. ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿಬಿಟ್ಟು ಈಗ ಹೆಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯಿನ ಇದ್ರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಹೆಸ್ರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹೆಸ್ರುಬೇಳೆನ ಒಂದು 2-3 ಸಲ ವಾಶ್ ಮಾಡಿದ್ದಾದಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಹೆಸರುಬೇಳೆ ನಾವು ಮನೆಯಲ್ಲೇ ಬೆಳೆದಿರೋದಲ್ವ, ಹಾಗಾಗಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ನೀವು ಅಂಗಡಿ ಬೇಳೆನ ಯೂಸ್ ಮಾಡ್ತೀನಿ ಅಂತಂದರೆ ಒಂದು 2 ವಿಷಲ್ ಆದರೆ ಸಾಕು, ನೀಟಾಗಿ ಮ್ಯಾಶ್ ಆಗೋಗ್ಬಿಡುತ್ತೆ ಅದು. ನಾವು ಮನೆಯಲ್ಲೇ ಬೆಳೆದಿರೋದಲ್ವ, ಅದನ್ನೇ ಬೇಳೆ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಅದನ್ನು ಬೇಯಿಸೋದಕ್ಕೆ ಸ್ವಲ್ಪ ಜಾಸ್ತಿ ವಿಷಲ್ಸ್ನ ಹಾಕ್ಕೊಳ್ಬೇಕಂದ್ರೆ ಒಂದು 6-7 ವಿಷಲ್ಸ್ ಅಂತೂ ಬೇಕೇ ಬೇಕು. ಈಗ ಹೆಸರುಬೇಳೆನ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಆದಮೇಲೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಕೊಳ್ಬೇಕು ಅಷ್ಟೇ. ಇದು ನಾನು ಮನೆ ಬೇಳೆನೇ ಯೂಸ್ ಮಾಡ್ತಿರೋದ್ರಿಂದ ಒಂದು 6-7 ವಿಷಲ್ನ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿ ಬೇಳೆ ಆದರೆ ಒಂದು 2 ವಿಷಲ್ ಆದರೆ ಸಾಕು. ಈ ಥರ ಒಂದು ಸಲ ಟ್ರೈ ಮಾಡಿ, ದಾಲ್ನ ಸೂಪರಾಗಿರುತ್ತೆ. ನೀವೇ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸುತ್ತೆ, ಇನ್ನೊಂದು ದಿನ ಮತ್ತೆ ಮಾಡೇ ಮಾಡ್ತೀರಾ ನೀವು.
ಅಷ್ಟು ಚೆನ್ನಾಗಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ವಿಷಲ್ ಆಗೋದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಅದು ಬೇಯೋದ್ರೊಳಗಡೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಅಂದರೆ ನಾನು ಇಬ್ಬರಿಗಷ್ಟೇ ಅಲ್ವಾ ಮಾಡ್ತಿರೋದು, ಒಂದು ದಿನಕ್ಕಷ್ಟೇ, ನಾನು 2 ಡೇಸ್ಗೆ ಮಾಡ್ತಿಲ್ಲ. ನೀವು 4 ಮೆಂಬರ್ಸಿಗೆ 5 ಮೆಂಬರ್ಸ್ಗೆ ಮಾಡೋದಾದರೆ ಇದರಲ್ಲಿ 1 to ಡಬಲ್ನ ಮಾಡಿಕೊಂಡ್ರೆ ಆಯಿತು ಕ್ವಾಂಟಿಟೀಸ್ನ. ಹಾಗೆ ಒಂದೇ ಒಂದು ಟೊಮೊಟೊನ ನಾನು ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನಲ್ಲಿ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಕೂಡ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ, ಆ್ಯಸ್ ಯುವರ್ ವಿಶ್. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಇದರಲ್ಲಿ ಬೇಯೋದಕ್ಕೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಅದಕ್ಕೆ ಹಾಕ್ಕೊಳ್ಳಿಲ್ಲ ಅಂತ ಅಂದ್ರೂ ನೀವು ಒಗ್ಗರಣೆಯಲ್ಲಿ ಕೂಡ ಮಾಗಿಸ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ. ನೀವು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಓಕೆನಾ? ನಾನಿವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಎರಡನ್ನೂ ಕೂಡ ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಫುಲ್ಲು ಹಣ್ಣಾಗೋಗ್ಬಿಡ್ಬೇಕು, ಅಷ್ಟು ಮೆತ್ತಗೆ ಬೇಯಬೇಕು ಎಣ್ಣೆಯಲ್ಲಿ, ಆ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಈ ಥರ ಮೆತ್ತಗೆ ಬೆಂದರೆ ಸಾಕು. ಅದು ನೀರೊಳಗಡೆ ಹಾಕಿದ್ರೆ ಮ್ಯಾಶ್ ಆಗೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇಟ್ಕೊಂಡಿರೋ ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಹಾಗಾಗಿ ಸ್ವಲ್ಪ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಾಸ್ಟಲ್ಲಿ ನಾವು ಇದು ನಾನು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಹಿಂಗನ್ನ ಸೇರಿಸ್ತೀನಿ. ಪಲ್ಯ ಆಗಲಿ ಸಾಂಬಾರಾಗಲಿ ನಾನು ಹಿಂಗನ್ನು ಸೇರಿಸ್ಕೊಳ್ತೀನಿ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದು ಎಲ್ಲ ರೆಡಿ ಆಗೋಯಿತು. ಒಗ್ಗರಣೆ ಕೂಡ ರೆಡಿ ಆಯಿತು ಮತ್ತು ಅದು ಕೂಡ ವಿಷಲ್ ಆಗ್ತಿತ್ತು. ನಾನು ಹೇಳಿದ್ನಲ್ಲ, ಅಂಗಡಿ ಬೇಳೆ ಆಯಿತು ಅಂದರೆ 1-2 ವಿಷಲ್ ಸಾಕು. ಮನೆ ಬೇಳೆ ಆದರೆ ನಾವು ಒಂದು 6-7 ವಿಷಲ್ ಅಂತೂ ಬೇಕಲ್ವ. ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಅದು ವಿಷಲ್ ಆಗೋದು ಅಂತ ಹೇಳಿ, ಅಷ್ಟರೊಳಗೆ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಕೂಡ ತಿಂಡಿ ಮಾಡ್ಕೊಳ್ತಾ ಇದ್ವಿ. ಇನ್ನೂ ಚಿನಿಮಾ ಎದ್ದಿರಲಿಲ್ಲ, ಹಾಗಾಗಿ ಅದನ್ನು ತಿಂಡಿ ಮಾಡ್ಕೊಂಡು ಬಿಡೋಣ ಬೇಗ, ಅವಳು ಎದ್ದಾಳೋದ್ರೊಳಗಡೆ ಅಂತ ಹೇಳಿಬಿಟ್ಟು. ಇವತ್ತು ಏನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ರಸಾಯನ ಮಾಡಿದ್ದೆ, ಅದನ್ನು ಕೂಡ ಸೈಡ್ ಡಿಶ್ ಆಗಿ ತೊಗೊಂಡಿದ್ದೀವಿ. ಇದಕ್ಕೆ ನಾನು ತೋರಿಸಿದ್ನಲ್ಲ ಮೊಸರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು, ಆ ಮೊಸರನ್ನು ಕೂಡ ಉಪ್ಪಿಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಮೊಸರು ಕಂಪಲ್ಸರಿ ಇರಲೇಬೇಕು. ಮೊಸರು ಇಲ್ಲ ಅಂತ ಹೇಳಿದ್ರೆ ಅವತ್ತು ಉಪ್ಪಿಟ್ಟೆ ಮಾಡೋ ಹಾಗಿಲ್ಲ, ಆ ಥರ ಅವರು. ಹಾಗಾಗಿ ಮೊಸರು ಇತ್ತಲ್ಲ, ಉಪ್ಪಿಟ್ಟನ್ನ ಮಾಡಿಕೊಂಡೆ. ಉಪ್ಪಿಟ್ಟು ಕೂಡ ಉದ್ರವಾಗಿ ಚೆನ್ನಾಗಿ ಬಂದಿತ್ತು, ಒಳ್ಳೆ ಟೇಸ್ಟು ಕೂಡ ಇತ್ತು. ಏನೇ ಆದ್ರೂ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ, ಅದೇ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವಿಬ್ಬರು ಕೂಡ ತಿಂಡಿನ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಳ್ಳೋದ್ರ ಒಳಗಡೆನೆ ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಬೆಂದು ತಣ್ಣಗಾಗಿತ್ತು. ಇವಾಗ ಈ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ, ಆ ಒಗ್ಗರಣೆನ ಈ ಕುಕ್ಕರ್ಗೆ ನಾನು ಅಂದರೆ ಈ ದಾಲ್ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ಪಾತ್ರೆಗೆ ಬೇರೆ ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಮಾಡ್ಕೊಳ್ಬೋದು. ನಾನಿಲ್ಲಿ ಕುಕ್ಕರ್ಗೆ ಮಾಡ್ಕೊಂಡಿದ್ದೆ, ಅದರಲ್ಲೇ ಕ್ಲೋಸ್ ಮಾಡಿ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಈಗ ಒಗ್ಗರಣೆ ಹಾಕಿರೋದು ಎಲ್ಲದನ್ನು ಕೂಡ ಇದಕ್ಕೆ ಸೇರಿಸಿ ಬಿಡೋದು ಅಷ್ಟೇ. ನೋಡಿ, ಇಷ್ಟೇ ಸಾಂಬಾರು ಪ್ಲಸ್ ದಾಲ್ ಎರಡೂ ಕೂಡ ಆಗೋಗ್ಬಿಡುತ್ತೆ. ಅನ್ನಕ್ಕಾಗಲಿ, ದೋಸೆಗಾಗಲಿ, ಚಪಾತಿಗಾಗಲಿ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಇನ್ನೂ ಕೂಡ ತೆಳುವಾಗಿ ಮಾಡ್ಕೊಳ್ಬೋದು. ನಮ್ಮಿಬ್ಬರಿಗೆ ಅಲ್ವಾ ಸಾಕು ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಬೇಳೆನ ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅಡುಗೆದೆಲ್ಲ ಆದಮೇಲೆ ನಮ್ಮನೆಯವರು ಕೂಡ ಹೋದರು ಡ್ಯೂಟಿಗೆ. ಅದಾದಮೇಲೆ ಚಿನಿಮಾ ಎದ್ಬಿಟ್ಟು ಅವಳಿಗೂ ಕೂಡ ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಅವಳಿಗೆ ಆಟ ಆಡಿಸ್ಕೊಂಡು ತಿನ್ನಿಸಿದ್ದಾದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಮೇಕಪ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಿದ್ದೆ ಬಂದಮೇಲೆ ನಾನು ಅವಳಿಗೆ ಮಲಗಿಸ್ಬಿಡ್ತೀನಿ. ಮಲಗಿಸಿದ ಮೇಲೇ ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದು. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಹೇಳಿದ್ರೆ ಅವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಈಗ ಸ್ವಲ್ಪ ತಿಂಡಿ ಆಯಿತಾ, ಸ್ವಲ್ಪ ಏನಾದರೂ ಸ್ಟವ್ ಏನಾದರೂ ಗಲೀಜಾಗಿತ್ತು ಅಂದರೆ ಆವಾಗಲೇ ವಾಶ್ ಮಾಡ್ಕೊಳ್ಳೋದು. ಮತ್ತು ಪಾತ್ರೆಗಳ್ನು ನಾನು ಜಾಸ್ತಿ ಎಲ್ಲ ತುಂಬ್ಕೊಳ್ಳೋದಕ್ಕೆ ಹೋಗಲ್ಲ, ಅವಾಗಲೇ ಬೆಳಗ್ಗೆ ಇಟ್ಬಿಟ್ಟು
ಇಟ್ಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ಕೆಲಸ ಮುಗ್ದಂಗಾಗುತ್ತೆ. ರಾಶಿ ಪಾತ್ರೆ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ತೊಳೆಯೋದಕ್ಕೂ ಮನ್ಸು ಬರಲ್ಲ. ಆಮೇಲೆ ಇವಾಗ ತೊಳೆಯೋಣ, ಆಮೇಲೆ ತೊಳೆಯೋಣ, ಆ ಥರ ಮನ್ಸು ಬಂದುಬಿಡುತ್ತೆ. ಸೊ ಬೇಸರ ಆಗೋಗುತ್ತೆ. ಸೊ ಅದಕ್ಕೆ ಅವಾಗಲೇ ತೊಳ್ಕೊಳ್ಳೋದು ಎಲ್ಲ ಮಾಡಿಬಿಟ್ರೆ ಈ ಥರ ಜಾಸ್ತಿ ಪಾತ್ರೆಗಳನ್ನ ಗುಡ್ಡೆ ಹಾಕ್ಕೊಂಡು ತೊಳೆಯೋದು, ಬೇಜಾರು ಮಾಡ್ಕೊಂಡು ತೊಳೆಯೋದಕ್ಕಿಂತ ಒಂದು 2 ಡೇ ಇರುವಾಗಲೇ ತೊಳೆದ್ರೆ ಚೆನ್ನಾಗಿರುತ್ತೆ. ಮತ್ತು ಅವಾಗಲೇ ಗಲೀಜಾಯಿತು ಸ್ಟವ್ ಹತ್ರ ಅಂತ ಹೇಳಿದ್ರೆ ಅವಾಗಲೇ ಒರೆಸ್ಕೊಂಡು ಬಿಟ್ಟರೆ ನೀಟಾಗಿ ಇರುತ್ತೆ ಕೂಡ. ಸೊ ಈ ಥರ ಫಾಲೋ ಅಪ್ ಮಾಡಿದ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಮಗೂ ಮೈಂಡ್ ಫ್ಲಾಪ್ ಆಗಲ್ಲ, ಬೇಸರನೂ ಆಗಲ್ಲ, ಆ ಥರ ಆಗುತ್ತೆ. ಸೊ ಈ ಥರ ಟ್ರೈ ಮಾಡಿ. ನಾನು ಕೂಡ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಯಾವಾಗಲೂ ಕೂಡ ಬಟ್ಟೆನಲ್ಲಿ ಒರೆಸಿನೇ ಎತ್ತಿರ್ತೀನಿ, ಒದ್ದೆಯಲ್ಲೇ ಇಟ್ಟಿರಲ್ಲ ಪಾತ್ರೆಗಳನ್ನ. ಏಕೆಂದರೆ ಇರೋದೇ 3 ಮತ್ತೊಂದು ಪಾತ್ರೆ ಇದೆ ಅಲ್ವಾ. ಸೊ ಹಾಗಾಗಿ ಅವಾಗಲೇ ಒರೆಸಿ ಕೂಡ ಇಟ್ಬಿಡ್ತೀನಿ. ಬಟ್ ಡೈಲಿ ಯೂಸಸ್ ಏನಿದೆ ಪ್ಲೇಟ್ಸ್ಗಳು ಅವನ್ನ ಮಾತ್ರ ತಟ್ಟೆಯೆಲ್ಲ ಅದನ್ನೆಲ್ಲ ನಾನು ಬಟ್ಟೆಲೇನು ಒರೆಸೋದಕ್ಕೆ ಹೋಗಲ್ಲ, ಹಾಗೆ ಎತ್ತಿಟ್ಕೊಳ್ತೀನಿ. ಇನ್ನು ಮಿಕ್ಕಿದ ಪಾತ್ರೆಗಳೆಲ್ಲ ಏನಿದೆ, ಈ ಪ್ಯಾನ್ಗಳು, ಬಾಣಲೆಗಳು ಅವೆಲ್ಲ ಏನಿದೆ ಅದನ್ನು ಮಾತ್ರ ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಹಂಗಾಗಿ ನನಗೆ ಜಾಸ್ತಿ ಗಲೀಜು ಅಂತ ಅನಿಸಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿ ಆಯ್ತಲ್ಲ, ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಕೆಲಸ ಇರುತ್ತಲ್ಲ, ಸ್ವಲ್ಪ ಅವಳು ಎದ್ದಾಳೋವರೆಗೂ ಮಾತ್ರ ನಾನು ಆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅವಳು ಎದ್ಮೇಲೆ ಏನೂ ಆಗಲ್ಲ. ಅವಳು ಕೂಡ ಸ್ವಲ್ಪ ಹೊತ್ತು ಹಿಂಗೆ ನಾನು ಫೋನ್ ಹಿಡ್ಕೊಂಡು ವಾಯ್ಸ್ ಕೊಡೋದ್ರೊಳಗಡೆ ನಮ್ಮ ಚಿನಿಮನೂ ಎದ್ಲು. ಬೇಗನೆ ಎದ್ದೇಳ್ಬಿಡ್ತಾಳೆ ಅವಳು, ಸರಿ ನಿದ್ದೆನೇ ಮಾಡ್ಕೊಳ್ಳೋಲ್ಲ. ಒಂದೊಂದು ಸಲ ಜಾಸ್ತಿ ಹೊತ್ತಾದ್ರೂ ಮಧ್ಯಾಹ್ನ 2 ಗಂಟೆ ಆದ್ರೂ ಎದ್ದಿರಲ್ಲ, ಆ ಥರ ಮಾಡ್ಕೊಳ್ತಾಳೆ. ಮಧ್ಯಾಹ್ನ ಆಯಿತು, ನಮ್ಮ ಮನೆಯವರು ಕೂಡ 1:15 ಬಂದರು. ನಾವು 2 ಗಂಟೆಗೆಲ್ಲ ಊಟನ ಮಾಡ್ಕೊಂಡ್ವಿ. ರಾತ್ರಿ ಚಪಾತಿ ಇಟ್ಟಿತ್ತಲ್ವ, ಚಪಾತಿ ಮಿಕ್ಕಿತ್ತು, ಅದನ್ನು ಕೂಡ 2 ಮಿಕ್ಕಿತ್ತು. ಸೊ ಅದನ್ನು ತಿನ್ಕೊಂಡ್ವಿ ದಾಲ್ ಜೊತೆಗೆ. ಹೀರೆಕಾಯಿ ದಾಲ್ ಮಾತ್ರ ಸೂಪರಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಹೀರೆಕಾಯಲ್ಲೂ ಕೂಡ ದಾಲ್ ಮಾಡ್ಬೋದು ಅನ್ನೋದು. ಆಮೇಲೆ ಅನ್ನನೂ ಮಾಡಿದ್ದೆ ಅಲ್ವಾ ದಾಲ್ ಜೊತೆಗೆ ಅಂತ ಹೇಳಿಬಿಟ್ಟು ಒಂದೊಂದು ಚಪಾತಿ ತಿನ್ಕೊಂಡು ಸ್ವಲ್ಪ ಅನ್ನ ಊಟ ಮಾಡ್ಕೊಂಡ್ವಿ. ಇದು ಮಧ್ಯಾಹ್ನದ ಊಟ ಆಯಿತು. ಮತ್ತು ಚಿನ್ನಿಮಗೆ ಇದೇ ದಾಲ್ ತಿಂದ್ಕೊಳ್ತಾಳೆ ಅವಳು, ಪ್ರಾಬ್ಲಮ್ ಏನಿಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಅವಳಿಗೆ ಅನ್ನನ ಸ್ವಲ್ಪ ಮುದ್ದೆ ಥರ ಆಗೋವರೆಗೂ ಮ್ಯಾಶ್ ಮಾಡ್ಕೊಳ್ತೀನಿ. ಮ್ಯಾಶ್ ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪ ದಾಲ್ನ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ತೀನಿ. 2000 years later. ಅವಳಿಗೆ ಊಟ ಮಾಡಿಸಿ ರೆಡಿ ಮಾಡಿಸಿ ಮತ್ತೆ ಆಟ ಆಡಿಸ್ಕೊಂಡು ಮಲಗಿಸಿ ಬರೋದ್ರೊಳಗಡೆ ಸಂಜೆನೇ ಆಗೋಗ್ಬಿಡುತ್ತೆ. ಸಂಜೆ ಆದಮೇಲೆ ನಾನು ಕೂಡ ಕಸ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.